ಮುನ್ರಾಜ್ ಅಂತ ಕೊಂಡ್ರಾಜನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಕೊಂಡ್ರಾಜನಹಳ್ಳಿ ಗ್ರಾಮದಲ್ಲಿ ಜಲಗಾರನಾಗಿ ಕಾರ್ಯನಿರ್ವಹಿಸ್ತಾ ಇರ್ತೀನಿ. ಈ ಹಿಂದೆ ಈ ಹಿಂದೆ ಕಾರ್ಯ ಮಾಡ್ತಾಯಿದ್ದು ಮುರಳಿಬಾಬು ಅಂತ. ಅವರು ಕಾರಣಾಂತರಗಳಿಂದ ಅವ್ರು ಕೆಲಸ ಬಿಟ್ಟೋಗಿದ್ದರು. ನನ್ನನ್ನು ಕರ್ಕೊಬಂದು ಇಲ್ಲಿ ಕೆಲಸಕ್ಕೆ ಅಂತ ಜಲಗಾರನಾಗಿ ನಾನು ಒಂದು ಕೆಲಸ ಕೊಡ್ತೀನಿ ಕರ್ಕೊಬಂದರು. ನಮ್ಮೂರು ಸದಸ್ಯರು ಕರ್ಕೊಬಂದ ನಂತರ ಅವರು ನಾನು ಇಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡ್ರು. ಅವ್ರ ಕೆಲಸ ಬಿಟ್ಟೋದ್ನು. ಮತ್ತು ಇಲ್ಲಿ ಗ್ರಾಮ ಪಂಚಾಯತಿ ಕಡೆಯಿಂದ 2 ನೋಟಿಸ್ ಇಶ್ಯೂ ಮಾಡಿರ್ತಾರೆ ಅವ್ರಿಗೆ. ಆದರೆ ಆ 2 ನೋಟಿಸ್ಗೂ ಅವರು ಯಾವುದೇ ಥರ ಇದು ಕೊಟ್ಟಿರೋಲ್ಲ. ಮತ್ತು 3ನೇ ನೋಟಿಸ್ ಹೋದ್ಮೇಲೆ ಅವ್ನು ಬರ್ತಾನೆ, ನನಗೆ ಅನಾರೋಗ್ಯ ಇದ್ದೀನಿ ನನಗೆ ಮತ್ತೆ ನಾನು ಕೆಲಸ ಮಾಡ್ತೀನಿ ಅಂತ ಮತ್ತೆ ಆಫೀಸ್ ಹತ್ರ ಬರ್ತಾರೆ. ಆಫೀಸ್ ಹತ್ರ ಬಂದಾದಮೇಲೆ ನಿಮ್ಮ ಪಂಚಾಯತಿನಲ್ಲಿ ಏನು ಮಾತಾಡ್ತಾರೆ, ನಿಮ್ಮ ಪಂಚಾಯತಿ ಸೇರಿಸಿ ಮತ್ತು ಅದು ತೀರ್ಮಾನ ತೊಗೋಬೇಡಿ ಅಂದಮೇಲೆ ಅವ್ರು ಪಂಚಾಯತಿ ಎಲ್ಲ ಸೇರ್ತಾರೆ. ಪಂಚಾಯತಿ ಎಲ್ಲ ಸೇರಿ ಆದಮೇಲೆ ಇಬ್ಬರಿಗೂ ನಿನಗೂ ಅನ್ಯಾಯ ಬೇಡ, ಅವ್ನಿಗೂ ಅನ್ಯಾಯ ಬೇಡ, ನಾವೆಲ್ಲ ಸೇರಿ ನಿಮ್ಗೊಂದು ತೀರ್ಮಾನ ತಂದು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಮತ್ತು ಇಬ್ಬರಿಗೂ ಒಂದು 2 ತಿಂಗಳು ಕಾಲಾವಕಾಶ ಕೊಡ್ತಾರೆ ಕೆಲಸ ಮಾಡಿರಿ ಅಂತ. ಆದರೆ ಕೆಲಸ ಮಾಡಿರಿ ಅಂತ ಹೇಳಿದ್ರೆ ಮತ್ತೆ ಗ್ರಾಮಸ್ಥರೆಲ್ಲ ಬಂದು ಗ್ರಾಮ ಪಂಚಾಯತಿನಲ್ಲಿ ಹೇಳಿರ್ತಾರೆ, ನಮ್ಮ ಪರ್ಮಿಷನ್ ಇಲ್ದರೆ ಯಾವುದೇ ಕಾರಣಕ್ಕೆ ನೀವು ತಮ್ಮ ಕೊಡಬಾರ್ದು, ಅಟೆಂಡೆನ್ಸ್ ಕೊಡಬಾರ್ದು, ಯಾವುದೇ ಸಂಬಳನೂ ಕೊಡಬಾರ್ದು ಅಂತ. ಆದರೆ ಇವ್ರೇನು ಮಾಡ್ತಾರೆ ಅಂತ, ಈ ಹಿಂದೆ ಇದ್ದವರು ಅಧ್ಯಕ್ಷರು ಅವರು ಕುರ್ಚಿ ಬಿಟ್ಟು ನೆಕ್ಸ್ಟು ಮಂಜುನಾಥ್ ಅಂತ ಮತ್ತು ಕೊಂಡಂಜಳ್ಳಿ ನಾರಾಯಣಮ್ಮ ಉಪಾಧ್ಯಕ್ಷರು ಅಂತ ಸೀಟಿಗೆ ಬರ್ತಾರೆ. ಅವ್ರು ಬಂದಾದ್ಮೇಲೆ ಏನು ಮಾಡ್ತಾನೆ ಅಂದರೆ, ರಾಜಕೀಯವಾಗಿ ನಮ್ಮನ್ನು SC ಅಂತ ಒಂದು ಜನಾಂಗಕ್ಕೆ ಸೇರಿದಂಗೆ ಈ ಕೀಳು ಜನಾಂಗದವರು ನಿಮ್ಗೆ ಯಾವುದೇ ಥರ ಇಲ್ಲಿ ನೀರು ಬಿಡೋಕ್ಕೆ ಅವಕಾಶ ಇಲ್ಲ. ಅದಾದಮೇಲೆ ಅಧ್ಯಕ್ಷರ ಹತ್ರ ಹೋಗ್ತೀರ, ಏನು ಸರ್ ನಮ್ಗೆ ಈ ಥರ ಅನ್ಯಾಯ ಆಗಿದೆ ಏನಿದು ಅಂತ. ಅವರು ಅಧ್ಯಕ್ಷ ಇದ್ಕೊಂಡು, ಇಲ್ಲ ನಿಮ್ಗೆ ಈ ಥರ ಎಲ್ಲ ನಮ್ಗೆ ಯಾವಾಗ ಬೇಕೋ ನಿಮ್ಮನ್ನು ಕಿತ್ತಾಕ್ತೀರಿ, ನಿಮ್ಮನ್ನು ಇದು ಮಾಡ್ತೀರಿ, ನೀವು ನೀರು ಬಿಡೋಕ್ಕಾಗಲ್ಲ, ಮತ್ತು ಅವ್ನಿಗೆ ನಾವು ಪರ್ಮನೆಂಟ್ ಮಾಡ್ತೀರಿ, ನಿನ್ಗೆ ಯಾವಾಗ ಬೇಕೋ ನಿನ್ಗೆ ಕಿತ್ತಾಕ್ತೀರಿ ನಾವು, ಈ ಥರ ಎಲ್ಲ ದೌರ್ಜನ್ಯ ಮಾಡೋದು, ನೀನು ಅವನ ಹತ್ರ ಹೋಗಿ ಸಂಬಳ ಇಸ್ಕೋ ಅಲ್ಲಿ ಹೇಳಿದ್ದೀನಿ ಅನ್ನೋದು. PDO ಸರ್ಗೆ ಹೋದರೆ PDO ಸರ್ ಅಧ್ಯಕ್ಷನ ಕೇಳಂತಾರೆ. ಅಧ್ಯಕ್ಷನ ಹೋದರೆ ನಮ್ಮನ್ನು ಜಾತಿ ನಿಂದನೆ ಮಾಡಿ ಯಾವುದೇ ಥರ ನಾವು ಕೇಳೋಕೆ ಬಂದರೆ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಯಾವುದಕ್ಕೂ ಒಂದು ಕೆಲಸ ಬೇಕಾದ್ರೆ ಕರೀತಾರೆ, ಒಂದು ಚರಂಡಿ ಎತ್ತಬೇಕಾದ್ರೆ, ಒಂದು ರೋಡ್ ಕ್ಲೀನ್ ಮಾಡಬೇಕಂದ್ರೆ ಎಲ್ಲದಕ್ಕೂ ಕರೀತಾರೆ. ಅದೆಲ್ಲ ಇಲ್ಲಿ ಆಗ್ತಾಯಿರೋ ಅನ್ಯಾಯಕ್ಕೆ ಬಂದರೆ ಯಾವುದಕ್ಕೂ ರೆಸ್ಪಾನ್ಸ್ ಕೊಡೋದಿಲ್ಲ. ಈ ತಿಂಗಳಿಂದ ಸುಮಾರು ಒಂದು 9 ತಿಂಗಳಿಂದ ಮಾಡ್ತಾಯಿದ್ದೀನಿ. ಸಂಬಳ ಇಲ್ಲ, ಬಂದಿದ್ದು 9 ತಿಂಗಳಿಂದ 1 ತಿಂಗಳು ಕೊಟ್ಟಿದ್ದಾರೆ. ಆ 1 ತಿಂಗಳು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, 1 ತಿಂಗಳು ಮುರಳಿಬಾಬು ಕೆಲಸಕ್ಕೆ ಬಂದಿರಲ್ಲ, ಅವ್ರು ನೋಟಿಸ್ ಇಶ್ಯೂ ಮಾಡಿರ್ತಾರೆ. ಆ ಇಶ್ಯೂ ಮಾಡೋಕ್ಕೋಸ್ಕರ ಇವ್ರೇನು ಮಾಡ್ತಾರೆ ಅಂದರೆ, ಪಂಚಾಯತಿ ಕಡೆಯಿಂದ ಒಂದು ಚೆಕ್ ಕೊಡ್ತಾರೆ, 10,000 ರೂಪಾಯಿ ಚೆಕ್ ಒಂದು ಕೊಡ್ತಾರೆ. ಆ ಚೆಕ್ಕನ್ನು ಕೊಟ್ಟಾದಮೇಲೆ ತದನಂತರ ಬಂದು ನಾವು ಸ್ಯಾಲ್ರಿ ಕೇಳಿದ್ರೆ, ಇನ್ನೂ ನಿಮ್ಮ ಗ್ರಾಮಸ್ಥರಿನ ನಮ್ಗೆ ತೀರ್ಮಾನ ಕೊಟ್ಟಿಲ್ಲ, ನಾವು ತೀರ್ಮಾನ ಆಗೋರಿಗೆ ಯಾವುದಕ್ಕೂ ಸ್ಯಾಲ್ರಿ ಕೊಡೋಲ್ಲ ಅಂತ ಹೇಳಿರ್ತಾರೆ. ಮತ್ತು 9 ತಿಂಗಳಿಂದ ಅವ್ರು ಬಂದು ಸುಮಾರು ಒಂದು 5 ತಿಂಗಳಕ್ಕಿಂತ ಮಾಡಿರ್ತಾರೆ. ನಾನೊಂದು 3 ತಿಂಗಳು ಮಾಡಿರ್ತೀನಿ ಅಲ್ಲಿ ಒಬ್ಬನೇ. ಅದಾದಮೇಲೆ ಪಂಚಾಯತಿಯಲ್ಲಿ ಆಗಿದ್ದಾದಮೇಲೆ ಇಬ್ಬರು ಬಂದು ಸೇರೋದು. ಇಬ್ಬರು ಬಂದು ಸೇರಿದ್ದಾದಮೇಲೆ ಯಾರೋ ಗಮನಕ್ಕೆ ತರದೆ ಮತ್ತೆ ಇವರು ಏನು ಮಾಡ್ತಾರೆ ಅಂದರೆ, ಅಧ್ಯಕ್ಷರು PDO ಸೇರಿಕೊಂಡು ಅವ್ರು ಒಳಗಡೆ ಏನು ಮಾಡ್ತಾರೆ ಗೊತ್ತಿಲ್ಲ, ರಾಜಕೀಯ ಉದ್ದೇಶದಿಂದ ಏನು ಮಾಡಿರ್ತಾರೆ ಗೊತ್ತಿಲ್ಲ. ಒಂದಿನ ಬಂದು ಸ್ಯಾಲ್ರಿ ಕೇಳ್ತೇನೆ PDO ಸರ್ ಇದ್ಕೊಂಡು ಹೇಳ್ತಾರೆ, ಅವ್ನಿಗೆ ಮುರಳಿಬಾಬುಗೆ ಸಂಬಳ ಆಗೈತೆ, ಹೋಗಪ್ಪ ಯಾವ ಥರ ಮಾಡಿದ್ದೀರಾ. ನಾನು ಕೇಳ್ತೇನೆ, ಸರ್ ಈ ಥರ ಮಾಡಿದ್ರೆ ಹೆಂಗೆ ಸರ್ ನಾವು ಏನಂತ. ಇವಾಗ ಅಧ್ಯಕ್ಷನ ಕೇಳಪ್ಪ ಅಂತಾರೆ. ಅಧ್ಯಕ್ಷರ ಹತ್ರ ಹೋದರೆ ಅಧ್ಯಕ್ಷರು ಹೇಳ್ತಾರೆ, ನೀನು ಹೋಗಿ ಅವನ ಹತ್ರ ಸಂಬಳ ಕೇಳ್ಕೋಬೇಕು, ಅವನ ಹತ್ರ ಕೇಳಂಗಿದ್ರೆ ಅವನ ಹತ್ರ ಗುಲಾಮ್ಗಿರಿ ಮಾಡಂಗಿದ್ರೆ ಇಲ್ಲಿರು, ಇಲ್ಲಾಂದರೆ ಹೋಗ್ತಾರೆ. ನೀನು ಅವನ ಹತ್ರ ಸಂಬಳ ಕೇಳಬೇಕು, ಇಲ್ಲಿ ಬಂದು ನಾವು ಸಂಬಳ ಕೇಳೋಂಗಿಲ್ಲ. ಈ ಥರ ಎಲ್ಲ ಮಾಡಿ ನಮ್ಮನ್ನು ಕಿರುಕುಳ ಕೊಟ್ಟು ನಮ್ಮನ್ನೆಲ್ಲ ಹಿಂದೆ ಬ್ಯಾಂಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅಲ್ಲಿಂದ ಕರ್ಕೊಬಂದು ನಿಮ್ಮನ್ನು ಇಲ್ಲಿ ಪರ್ಮನೆಂಟ್ ಮಾಡ್ಕೊಡ್ತೀನಿ, ಒಳ್ಳೆ ಕೆಲಸ ಮಾಡ್ಕೊಡ್ತೀನಿ ಅಂತ ಕರ್ಕೊಬಂದು ಈ ಥರ ನಮ್ಮನ್ನು ಮನೇಲಿದ್ದವ್ರನ್ನ ತಗೊಂಬಂದು ಬೀದಿಗೆ ಹಿಡಿದು ಇವತ್ತು ಜಾತಿ ನಿಂದನೆ ಮಾಡ್ತಾಯಿದ್ದಾರೆ. ನಮ್ಮನ್ನು ಕೆಲಸ ಆಗಬೇಕು, ನನಗಾಗಿದ್ದಾನೆ ಇನ್ನೊಬ್ರಿಗೆ ಯಾರು ಆಗಬಾರ್ದು. ಇಲ್ಲಿ ಕ್ಯಾಸ್ಟಿಸಮ್ ಇದು ಮಾಡ್ತಾ ಇದ್ದಾರೆ. ನಮ್ಮವ್ರು ಬಂದರೆ ಯಾವುದೇ ಕೆಲಸಗಳು ಮಾಡ್ಕೊಡೋದಕ್ಕೆ ಇದು ಮಾಡಲ್ಲ. ವರ್ಷಾನುಗಟ್ಟಲೆ ಇಲ್ಲಿ ಬಂದು ಗ್ರಾಮಸ್ಥರು ಎಲ್ಲ ಸೇರಿ ಹೇಳಿದ್ರು, ಗ್ರಾಮಸ್ಥರಿಗೆ ಯಾರಿಗೂ ಇಲ್ಲಿ ಮರ್ಯಾದೆನೇ ಇಲ್ಲ. ಶ್ರೀನಿವಾಸ್ ಯಾದವ್ ಅಂದ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರು ನಾನು. ಈ ಹಿಂದೆ ಇಲ್ಲಿ ಮುರಳಿಬಾಬುರವರು ಜಲಗಾರರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಕೆಲವು ದಿವಸ ನನಗೆ ಆಗಲ್ಲ ಅದು ಇದು ಅಂತೇಳಿ ಸಬೂಗಳು ಹೇಳ್ಕೊಂಡು ಕೆಲಸ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಆಗ ಊರಿನಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿಯವರು ನಮ್ಮ PDO ಎಲ್ಲ ಇಟ್ಕೊಂಡು ಆತ ಸರಿಯಾಗಿ ಕೆಲಸಕ್ಕೆ ಬರ್ತಾಯಿಲ್ಲ, ಬೇರೆ ಯಾರನ್ನಾದ್ರೂ ಟೆಂಪ್ರವರಿಯಾಗಿ ಕೆಲಸಕ್ಕೆ ತಗೊಳ್ಬೇಕಾಗತ್ತೆ ಅಂತ ಗಮನಕ್ಕೆ ತಂದರು. ಆಗ ಬಾಬುವನವರು ಸರಿಯಾಗಿ ಬರದೇ ಇರೋದಕ್ಕೆ ನಾವು ಊರಲ್ಲೆಲ್ಲನೂ ಪಂಚಾಯತಿ ಸೇರಿ ಒಂದು ಕಡೆ ಇವನ್ನ ನೇಮಿಸ್ಕೊಳ್ಳೋಣ ಅಂಥೇಳಿ ಇದು ಮಾಡಿದ್ವಿ. ಮತ್ತೆ ಇಲ್ಲಿ ಬಂದು PDOಗೆ ಹೇಳಿದಾಗ ನಮ್ಮ ಇದರಲ್ಲಿ ಆ ಥರ ಇಬ್ಬರಿಗೂ ಕೆಲಸಕ್ಕೆ ಸೇರಿಸ್ಕೊಳ್ಳೋಕೆ ಪ್ರಾವಿಷನ್ ಇಲ್ಲ. ಒಬ್ಬರಿಗೆ ನಾವು ಸ್ಯಾಲ್ರಿ ಕೊಡ್ತೀವಿ, ಇಬ್ಬರು ಅವರು ಇದು ಮಾಡಿಕೊಂಡು ಹಂಚ್ಕೊಂಡು ಇಬ್ಬರು 2 ದಿವಸ ಕೆಲಸ ಮಾಡಲಿ, ಅಷ್ಟರ ತನಕ ನಾವು
ತಂದು ಕೊಡಲ್ಲ ಅಂತೇಳಿ ಪಿ ಡಿ ಒ ನಮಗೆ ಗಮನಕ್ಕೆ ತಂದರು. ಅದಕ್ಕೆ ನಾವು ಇಟ್ಕೊಂಡು ಆಯ್ತು ಸರ್, ಏನಾಗಿದ್ದರೆ ನಮ್ಮ ಗ್ರಾಮಸ್ಥರಿಗೂ ಸದಸ್ಯರಿಗೆಲ್ಲ ಗಮನಕ್ಕೆ ತಂದು ತಂದು ಕೊಡಿ ಸರ್ ಅಂತ ಹೇಳಿದ್ವಿ. ಈಗ ಅವ್ನ ಕೆಲಸದಿಂದ ತೆಗ್ದಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ, ಮತ್ತು ತಂದು ಕೊಡೋವಾಗೂ ನಮ್ಮ ಗಮನಕ್ಕೆ ತಂದಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಗಮನಕ್ಕೆ ವಿಷಯ ಬಂದಿಲ್ಲ. ಬರ್ದೇನೆ ಅವರು ತಂದು ಕೊಟ್ಟಿದ್ದಾರೆ. ಈಗ ನಾಳೆ ಏನಾದರೂ ಅವರು ಪಿ ಡಿ ಅವ್ರು ಬಂದಾಗ, ಈಗ ಇವತ್ತು ನಾಳೆ ಅವರು CL ಹಾಕಿದ್ದಾರೆ ಅಂತ ಯಾವುದೋ ಚುನಾವಣೆ ಬಗ್ಗೆ ಎಲ್ಲ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಕೂತು ನಾನು ಹಲವಾರು ಸಭೆಗಳಲ್ಲಿ ಚರ್ಚೆ ಮಾಡಿದ್ದೀನಿ, ಜಲಗಾರರ ಬಗ್ಗೆ ಮಾತಾಡಿದಾಗ ಆಯಿತು ನಾನು ಯಾರಿಗೂ ಕೊಡಲ್ಲ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸಭೆಗಳಲ್ಲಿ. ನಾನು ಇದ್ರ ಬಗ್ಗೆನೇ ಚರ್ಚೆ ಮಾಡಿದ್ದೀನಿ. ಚರ್ಚೆ ಮಾಡಿದಾಗ ನಮ್ಮ ಉತ್ತರ ಏನಿಲ್ಲ, ನಿಮ್ಮ ಗಮನಕ್ಕೆ ತರದೆ ನಾವು ಯಾವುದೇ ಕೆಲಸನೂ ಮಾಡಲ್ಲ ಅಂತ ಹೇಳಿದ್ದಾರೆ. ಈಗ ಅವರು ತಂದು ಕೊಟ್ಟಿದ್ದಾರೆ ಅಂತ ವಿಷಯ ನನಗೀಗ ಗಮನಕ್ಕೆ ಬರ್ತಾ ಇರೋದು. ಮೊದಲೆಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ. ಬಂದ ಮೇಲೆ ನಾನು ಚರ್ಚೆ ಮಾಡಿಲ್ಲ. ಇನ್ನು ಈಗ ಸಭೆಗಳಲ್ಲೂ ನಾನು ಚರ್ಚೆ ಮಾಡಿದ್ದೀನಿ. ಈಗ ಅವ್ರು ನಾಳೆ ಅಧಿಕಾರಿಗಳು ಬಂದಾಗ ಅವರ ಹತ್ರ ಕೂತು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೀವಿ. ಸರ್, ಈಗ ಅವರಿಗೆ ಟೆಂಪರರಿಯಾಗಿ ತಗೊಂಡಿದ್ದು ಅಂತ ಹೇಳ್ತಾ ಇದ್ದೀರಾ ನೀವು. ಹೌದು. ಇವಾಗ ಅವ್ರಿಗೆ ಸಂಬಳನೂ ಇಲ್ಲ, ಇವರು ಒಂಥರ ಅತಂತ್ರ ಆಗಿದೆ. ಅಲ್ಲ, ನೀವು ಜವಾಬ್ದಾರಿ ತಗೋತೀರಾ? ನಾವಲ್ಲ, ಅಧಿಕಾರಿಗಳು ನಮ್ಗೆ ತಿಳಿಸಿದ್ದು ಅಂತ ಹೇಳಿದ್ನ. ಈ ಪಂಚಾಯತಿ ಸದಸ್ಯರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡ್ಬೇಕಿತ್ತು, ಅದು ಮಾಡಿಲ್ಲ ಸರ್. ಅದು ಈಗ ಆ ಹುಡುಗಂದು ಅತಂತ್ರ ಆಯ್ತಲ್ಲ, ಇದಕ್ಕೆ ನೀವೇ ಜವಾಬ್ದಾರಲ್ವಾ? ಅಲ್ಲ, ನಾವು ಜವಾಬ್ದಾರ ಅಂತಲ್ಲ ಹೇಳ್ತಾ ಇರೋದು. ಅಧಿಕಾರಿಗಳು ನಮ್ಗೆ ಏನಂತ ಹೇಳಿದ್ರಂದ್ರೆ, ಇಬ್ಬರನ್ನ ತಗೊಳೋದಕ್ಕೆ ನಮ್ಗೆ ಅವಕಾಶ ಇಲ್ಲ. ಈಗ ಸದ್ಯಕ್ಕೆ ಅವರಿಬ್ರು ಕೆಲಸ ಮಾಡ್ತಾ ಇರಲಿ, ಇಬ್ರು ಬಂದಿದ್ರಲ್ಲ ಹಂಚ್ಕೊಂಡು ಕೆಲಸ ಮಾಡ್ತಾ ಇಲ್ಲ ನಮ್ಗೆ ಹೇಳಿರೋದು. ಜವಾಬ್ದಾರಿ ಅಂದರೆ ನಾವು ಅದು ತಿಳಿಸಿದ್ದೀವಿ. ನಾವು ಈ ಥರ ಇದೆ ಸರ್, ನಮಗೆ ಅನಾನುಕೂಲ ಇರೋದಂದ್ರೆ ಇಬ್ಬರು ಮಾಡ್ತಾ ಇರಲಿ, ಈಗ ಅವ್ರೊಂದು ಕಡೆ ಇವ್ರೊಂದು ಕಡೆ ಕೆಲಸ ಮಾಡ್ತಾರೆ ಅಂತ ಹೇಳಿರೋದು. ನಾನು ಈ ಕಡೆ ತಿಳ್ಕೊಳ್ತೀನಿ. ನಾನು ಹೇಳ್ತಾ ಇರೋದು, ನಮ್ಮ ಗಮನಕ್ಕೆ ಅವ್ರು ತಂದಾಗ ಈ ಥರ ಚರ್ಚೆಗಳು ನಡೆದಿರೋದು, ನಾನು ವಿಷಯಗಳು ತಿಳಿಸ್ತಾ ಇರೋದು ನಿಮಗೆ. ಈ ಥರ ತೀರ್ಮಾನ ಪರಿಹಾರ ಏನು ಅಂತೀರಾ? ಮತ್ತೆ ಪರಿಹಾರ ಅಂದರೆ ಈಗ ಬೇರೆ ಕಡೆ ಎಲ್ಲಾನು ಕೆಲವರು ಈಗ ಅವಕಾಶ ಇದೆ. ನನ್ನ ಗಮನಕ್ಕೆ ಗೊತ್ತಿರೋ ಪ್ರಕಾರ ಬೇರೆ ಕಡೆ ಎಲ್ಲಾನು ಈಗ ಜಲಜೀವನ್ ಮನೆಗೂ ನೀರಿನ ಸಂಪರ್ಕ ಇದು ಮಾಡ್ತಾ ಇದ್ವಿ. ಈಗ ಒಂದು ಕೆಲವು ಕಡೆ ಜಲಗಾರ ಇಲ್ಲ. ಮತ್ತು ಇನ್ನು ಏನಾದರೂ ಇದರಲ್ಲಿ ನಮ್ಮ ಆಫೀಸಲ್ಲಿ ಏನಾದರೂ ಯಾರಾದರೂ ನಿವೃತ್ತಿ ಆಗ್ತಾ ಇದ್ದಾರೆ, ಅವರು ಆಗದಾಗ ಏನಾದರೂ ಅವಕಾಶಗಳಿರೋದು ಬಳಸ್ಕೊಂಡು ಅವ್ರಿಗೆ ನ್ಯಾಯ ಕೊಡೋಣ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಈಗ ನೀವು ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಇಬ್ರಿಗೂ ಅವಕಾಶ ಮಾಡಿಕೊಡ್ತೀವಿ. ಇವಾಗ ಅವ್ರ ಹತ್ರ ಯಾಕೆ ಇವ್ರಿಗೆ ಸ್ಯಾಲ್ರಿ ತಗೋಬೇಕು ಅಂತ? ಯಾರ ಹತ್ರ? ಅವ್ರು ಯಾರು ಇನ್ನೊಬ್ರ ಹತ್ರ ಇಬ್ಬರಿಗೂ ಒಂದೇ ಸಮಾನವಾಗಿ ಕೊಡ್ಬೇಕಲ್ವ? ನಾವು ಅವ್ರ ಹತ್ರ ವರ್ಕ್ ಕೊಡಿ ಅಂತ ಹೇಳಿಲ್ಲ. ಇಲ್ಲೇನು ಹೇಳಿದ್ರು ನಮಗೆ ಇಬ್ರು ಅರ್ಧ ಸ್ಯಾಲ್ರಿ ಕೊಟ್ಟು ಇದು ಮಾಡೋಣ ಅಂತ ಹೇಳಿ ಅವತ್ತು. ಹೌದು ಹೌದು, ಇಲ್ಲಿ ಕೊಡ್ಬೇಕು ತಾನೆ, ಅವ್ರ ಹತ್ರ ಏನೋ ಕೇಳಬೇಕು. ನನಗೆ ಆ ವಿಷಯ ನಾನು ಗಮನಕ್ಕೆ ತಂದಿಲ್ಲ. ನಮ್ಮ ಈಗ ಇವರು ಮುನ್ರಾಜ್ ಹೋಗಿದ್ದಾರಲ್ಲ, ನನ್ನ ಗಮನಕ್ಕೆ ಏನು ವಿಷಯನೂ ನಾನು ತಂದಿಲ್ಲ. ಈಗ ಇನ್ನೊಂದು ಸಭೆಯಲ್ಲಿ ಮಾತಾಡ್ತೀರಾ? ಈಗ ಸಭೆಯಲ್ಲಿ ಮತ್ತೆ ಮಾತಾಡ್ತೀರಾ? ಈಗ ನಾಳೆ ನಾನು ಪಿ ಡಿ ಅವ್ರು ಬಂದಾಗ ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಸಭೆಯಲ್ಲೂ ಮೊನ್ನೆ ಚರ್ಚೆ ಮಾಡಿದ್ದೀನಿ. ಮಾಡಿದಾಗ ಅವ್ರಿಗೂ ಗೊತ್ತಿರತ್ತೆ ನಾನು ಏನೇನು ಚರ್ಚೆ ಮಾಡಿದ್ದೀನಿ ಅನ್ನೋದು. ಜಲಗಾರ ಕಂಪ್ಲೀಟ್ ಆಗಿ ಅವರು ಇರ್ತಾರೆ ಸಭೆಗಳಲ್ಲಿ, ಅವ್ರಿಗೂ ಗೊತ್ತಿರತ್ತೆ. ಬೇಕಾದ್ರೆ ಕೇಳಿ ತಿಳ್ಕೊಬೋದು. ನನ್ನ ಬಗ್ಗೆ ಅದು ಆಕ್ಷೇಪಣೆ ಇಲ್ಲ. ನಾನು